ಕದನ ವಿರಾಮ ಮೇಲ್ನೋಟಕ್ಕೆ, ಒಳಗೆ ಶೀತಲ ಸಮರ, ಕೋಲ್ಡ್ ವಾರ್. ಆಗಾಗ ಗುಡುಗು, ತುಂತುರು ಮಳೆ. ಯಾವಾಗ ಬಿರುಗಾಳಿ ಹೆಚ್ಚಾಗುತ್ತೋ ಆವಾಗ ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಈಗ ನಾವು ಅವ್ರಿಗೆ ಹೇಳಕ್ ಬಯಸೋದು, ನಿಮ್ಮ ಕುರ್ಚಿ ಕಾಳಗ ನಿಲ್ಲಿಸಿ. ರಾಜ್ಯದ ಜನರಿಗೆ ನಿಮ್ಮ ಕುರ್ಚಿ ಕಾಳಗದ ಬೇಕಾಗಿಲ್ಲ. ರಾಜ್ಯದ ಜನರಿಗೆ ನೀವೇ ವಾಗ್ದಾನ ಮಾಡಿದ್ರಲ್ಲ ಗುಂಡಿ ಮುಚ್ತೀವಿ ಅಂತ, ಗುಂಡಿ ಮುಚ್ಚಿ ತೋರಿಸಿ. ರೈತರ ನೆರವಿಗೆ ಬರ್ತೀವಿ ಅಂತ ಹೇಳಿದ್ರಲ್ಲ, ರೈತರ ನೆರವಿಗೆ ಬನ್ನಿ. ಕೊಟ್ಟ ಮಾತು ತಪ್ಪದಿಲ್ಲ ಅಂತ ಹೇಳಿದ್ರಲ್ಲ, ನಿಮ್ಮ ಪ್ರಣಾಳಿಕೆಯಲ್ಲಿ ಎಷ್ಟು ಅಂಶಗಳನ್ನು ಈಡೇರಿಸಿದ್ದೀರಿ ಹೇಳಿ. ಘೋಷಣೆ ಮಾಡಿದ್ರಲ್ಲ, ಕಲ್ಯಾಣ ಕರ್ನಾಟಕಕ್ಕೆ 4,000 ಕೋಟಿ, ಅದರೊಳಗೆ ಎಷ್ಟು ಅನುಷ್ಠಾನ ಮಾಡಿದ್ದೀರಿ ಅದನ್ನೇ ಹೇಳಿ. ಕಬ್ಬು ಬೆಳೆದ ರೈತರ ಕಣ್ಣೀರು ಒರೆಸಿ. ಮೆಕ್ಕೆಜೋಳ ಬೆಳೆದ ರೈತ ಬೀದಿಲಿ ನಿಂತಿದ್ದಾನಲ್ಲ, ಅದನ್ನು ತಪ್ಪಿಸಿ. ವನ್ಯಜೀವಿ ಸಂಕಷ್ಟಕ್ಕೆ ಪರಿಹಾರ ಯಾವಾಗ ರೂಪಿಸ್ತೀರಿ ಹೇಳಿ. ಜನರಿಗೆ ನಿಮ್ಮ ಕುರ್ಚಿ ಕಾಳಗ ಇದಕ್ಕೆಲ್ಲ ಇರೋದು. ನಿಮ್ಮನ್ನು ಕೂರಿಸಿರೋದು ಕುರ್ಚಿನಲ್ಲಿ. ಅಥವಾ ಬೆಳಗ್ಗೆ ಏನು ತಿಂಡಿ ತಿಂದ್ರಿ, ಮಧ್ಯಾಹ್ನ ಏನು ಊಟ ಮಾಡಿದ್ರಿ ಅನ್ನೋ ಮೆನು ಲಿಸ್ಟ್ ಕೇಳೋದಕ್ಕೂ ನಿಮ್ಮನ್ನು ಕೂರಿಸಿಲ್ಲ. ಯಾವುದಕ್ಕೆ ನಿಮ್ಮ ಆದ್ಯತೆ? ನಾವು ಹೇಳಿದ್ವಿ, ವಿಧಾನಸಭೆ ಅಧಿವೇಶನಕ್ಕೆ ಮುಂಚೆ ನಿಮ್ಮ ಕುರ್ಚಿಯ ಗೊಂದಲವನ್ನ ಬಗೆಹರಿಸಿಕೊಂಡು ಬೆಳಗಾವಿಗೆ ಬನ್ನಿ ಅಂತ ಹೇಳಿದ್ವಿ. ಬೆಳಗಾವಿನಲ್ಲೂ ನಿಮ್ಮ ಕುರ್ಚಿ ಕಾಳಗ ನೋಡೋದಕ್ಕೆ ಜನ ಬಂದಿಲ್ಲ. ಇಲ್ಲ, ಒಂದು ಹಾಕ್ಬಿಡಿ, ಒಂದು ವಿಧಾನಸಭೆ ಅಧಿವೇಶನ ಅಂತ ಹಾಕ್ಬಿಡಿ. ಹಿಂದೆ ನಮ್ಮೂರ ಕಡೆಗೆ ಯಕ್ಷಗಾನ ಬರೋದು, ಬಯಲ್ಸೀಮೆನಲ್ಲಿ ನಾಟಕಗಳು ನಡೆಯೋದು, ನಾಟಕದ ಹೆಸರು ಹಾಕ್ಬಿಡೋರು. ನೀವಿಲ್ಲಿ ಹಾಕ್ಬಿಡಿ ಹೊರಗಡೆ, ಕುರ್ಚಿ ಕಾಳಗ ಹೊಸ ನಾಟಕ ಅಂತ ಯಾರ್ಯಾರು ಪಾತ್ರಧಾರಿಗಳು, ಯಾರ್ಯಾರು ಸೂತ್ರಧಾರಿಗಳು ಅವ್ರ ಹೆಸರು ಹಾಕಿ. ಆಸಕ್ತಿ ಇದ್ದವ್ರು ಬಂದು ನೋಡ್ತಾರೆ. ಅದು ಬಿಟ್ಟು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತ ಬಂದಿದ್ದೇವೆ. ರಾಜ್ಯದ ಜನರ ಸಮಸ್ಯೆಯನ್ನು ಚರ್ಚೆ ಮಾಡಬೇಕು ಅಂತ ಬಂದಿದ್ದೀವಿ. ರೈತರ ಸಮಸ್ಯೆಯನ್ನು ಚರ್ಚೆ ಮಾಡಕ್ ಬಂದಿದ್ದೀವಿ. ಅದಕ್ಕೆ ಆಸ್ಪದ ಕೊಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.